ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ಸುಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ಸಮುಪಾಸೇ ಶ್ರಿಯಃ ಪತಿಂ ಇತಿ ಸರ್ವಂ ಪ್ರತಿಜ್ಞಾಯ ಸರ್ವೈಸ್ತರ್ಕೈಃ ಸವೈ ಹೋಗಿಬಿಟ್ಟಿದೆ, ಸರ್ವೈಹಿ ಅರ್ಕಾವತ್ ಬಿಟ್ಟು ಹೋಗಿದೆ, ಸದಾಗಮೈ ಅದರಲ್ಲೇ ಬಿಟ್ಟೋಗಿದೆ. ಸರಿ, ಉಪಾಸೀತ ಹರಿಂ ನಿತ್ಯಂ ಗುಣೈರೇ ವಸಯೋಗ್ಯತಃ. ಗುಣಪೂರ್ಣ ಅಂತಲೇ ಉಪಾಸನೆ ಮಾಡಬೇಕು, ದೋಷ ದೂರ ಅಂತಲೇ ಮಾಡಬೇಕು, ತಮ್ಮ ಯೋಗ್ಯತೆ ಎಷ್ಟಾಗುತ್ತೋ ಅಷ್ಟೂ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಇದು. ಇವತ್ತು ಕಾರಿದೆ, ಅದರಲ್ಲಿ ಒಂದು ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೈವೇ 100 ಕಿಲೋಮೀಟ್ರ್ ಹೋಗಬೇಕು, ಹೈವೇ ಅದರ ಉಪಯೋಗ ಇಲ್ಲ. ಅದೇ ರೀತಿಯೇ ಫ್ಲೈಟ್ ಇದೆ, ಅದು ಈ ಕಾರ್ ಸ್ಪೀಡಲ್ಲೂ ಉಪಯೋಗ ಇಲ್ಲ. ಅದಕ್ಕೆ ಅವರವ್ರ ಯೋಗ್ಯತೆ ತಕ್ಕಂತೆ. ಇವನು ಓವರ್ ಸ್ಪೀಡ್ ಆಗಬಾರ್ದು, ಮತ್ತೆ ಜಾಸ್ತಿ ಇವನು ಡೇಂಜರ್. ಕಡಿಮೆ ಹೋದರೂ ಉಪಯೋಗ ಇಲ್ಲ, ಹೆಚ್ಚೋದ್ರೂ ಉಪಯೋಗ ಇಲ್ಲ. ನಾವು ಇಲ್ಲಿ ಯೋಚನೆ ಮಾಡ್ತಾ ಇಲ್ಲ, ನಾವು ಏನೋ ಮಾಡ್ತೀವಿ, ಏನೋ ದೇವ್ರಿಗೆ ಹಾಕ್ತೀವಿ, ಅವೆಲ್ಲ ಸಾಲದು. ನಮ್ಮ ಯೋಗ್ಯತೆ ಇದೆಷ್ಟು ಮಾಡ್ತೀವಿ ನಾವೀಗ ಅಂತ ಪ್ರಶ್ನೆ ಈಗ ಗೊತ್ತಾಯ್ತಾ? ಅದು ತಪ್ಪು. 199 ಜನ ಮಾಡೋದಿಲ್ಲ. ಮಾಡೋರಲ್ಲೂ ಕೂಡ ಪ್ರಪೋರ್ಷೇಟಾಗಿ ಮಾಡೋದಿಲ್ಲ. ಎಷ್ಟು ಮಾಡ್ತಾರೆ? ಸ್ವಲ್ಪ ಮಾಡ್ತಾರೆ. ಆದ್ದರಿಂದ ಯಾತಕ್ಕೆ ಸಾಲದು? ಅದು ಯಾತಕ್ಕೆ ಸಾಲದು? ಅದು ಮೋಕ್ಷಕ್ಕೆ ಸಾಲದು, ಜ್ಞಾನ ಪ್ರಾಪ್ತಿಗೆ ಸಾಲದು. ಕೆಲವು ಇರ್ತಾರೆ ಬರೀ ನಿತ್ಯದ ಊಟಕ್ಕೆ ಸಾಕು, ಮನೆ ಕಟ್ಟಕ್ಕಾಗುತ್ತಾ ಅಂತಾರಲ್ಲ ಹಾಗೆ. ನಿತ್ಯ ಕೂಲಿಯವರು ಮನೆ ಗಿಡ ಕಟ್ಟಕ್ಕಾಗೋದಿಲ್ಲ, ಮನೆ ಕಟ್ಟೋ ಕೆಲಸ ಮಾಡ್ಬೋದೇ ಹೊರತು ಮನೆ ಕಟ್ಸ್ಕೊಳ್ಳೋ ಕೆಲಸ ಮಾಡೋದಿಲ್ಲ. ಯಾತಕ್ಕೆ? ಅಷ್ಟು ಸಂಪಾದನೆ ಬರೋದಿಲ್ಲ ಅದರೊಳಗೆ. ಆದ್ದರಿಂದನೇ ಪೂರ್ಣ ಪ್ರಯತ್ನ ಮಾಡಬೇಕು. ಬರೀ ಕರ್ಮ ಎಷ್ಟು ಮಾಡಿದರೂ ಕೂಡ ನಿಮಗೆ ಯಾವುದಕ್ಕೆ ಸಾಕಾಗೋದಿಲ್ಲ, ಅದು ಮನೆಗಿನೇ ಕಟ್ಲಕ್ಕಾಗೋದಿಲ್ಲ. ಅದು ಎಷ್ಟು ಮಾಡಿದರೂ ಕೂಡ 24 hours ಮಾಡಿದರೂ ಕಟ್ಲಕ್ಕಾಗೋದು. ಆ ವಿದ್ಯೆ ಇದ್ಬಿಟ್ರೆ ಏನಾಗುತ್ತೆ? ಅದು ಬಚ್ಚೆ ಮಾಡೋದು. ಜ್ಞಾನ ಏನು ಮಾಡುತ್ತೆ? ಅದನ್ನು ಒಬ್ಬನು ಒಂದು ದಿವಸ ಆಫೀಸ್ಗೆ ಹೋಗಿ ಬರೋದಕ್ಕೆ ಎಷ್ಟು ಸಂಬಳ ಬರುತ್ತೋ ಅಷ್ಟು ಕೂಲಿ ಬರುತ್ತೆ, ಅವನಿಗೆ ಬರೋದಿಲ್ಲ. ಏನು ಮಾಡಿದ್ರೆ ಬರೋದಿಲ್ಲ. ಹೌದು, ಇರುತ್ತೆ. ನಾವೇ ಅವಾಯ್ಡ್ ಮಾಡ್ತೀವಿ ಅಷ್ಟೇ. ಇದು ಯಾವುದೋ ಸಂಶಯ ಬಂತು, ಪರಿಹಾರ ಇಲ್ಲೇ ಆಗಿ ಬಿಟ್ಬಿಟ್ಟು ದಂಪಾಗಿಬಿಟ್ಟು ಸಂಶಯಗಳು ಏನಾಗಿರುತ್ತೆ ನಮ್ಮಲ್ಲಿ, ದಂಪಾಗಿಬಿಟ್ಟಿರುತ್ತೆ. ಕೊನೆಗೆ ಏನಾಗುತ್ತೆ? ಅದರಿಂದ ಶೇಕ್ ಆಗ್ತಾನೆ ಇರುತ್ತೆ ಮೈಂಡ್. ಧ್ಯಾನ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ. ತಕ್ಷಣ ಟಾಪ್ ಪ್ರಯಾರಿಟಿ ಕೊಟ್ಟೇನು ಇವರು ಎಲೆಕ್ಷನ್ನು ಎಷ್ಟು ಏನು ಹೋಗಿ ಹಾಕಿದ್ದೆ ಎಲ್ಲರೂ ಕೂಡ ಬರೀ ಅದೇ ಚಾನಲ್ ತುಂಬಗಳು ಅವೇನೇ. ಯಾಕೆ? ಲೌಕಿಕದಾಗ ಅಷ್ಟು ಆಸಕ್ತಿ ಇದೆ. ಇದರಲ್ಲಿ ಹಾಗಲ್ಲ. ನಮ್ಮ ಟೈಮ್ ಇದಾಗುತ್ತೆ, ಎಷ್ಟು ಬರುತ್ತೆ, ಏನು ನಮ್ಮ ಸ್ಕೋರ್ ಎಷ್ಟು, ಅದು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ನಮ್ಗೆ ಉತ್ತರ ಸಿಗೋದೇ ಇಲ್ಲ. ಅರ್ಥ ಆಯ್ತಾ? ನಾವು ಓದಿದ ಇವತ್ತು ಮಾಡಿದೆ, ಇವತ್ತು ಏನೇನು ಮಾಡ್ಬೋದಾಗಿತ್ತು, ಎಷ್ಟು ಮಾಡಿದೆ ಯೋಚನೆ ಮಾಡಿ. ಎಷ್ಟೋ ಸರ್ತಿ ಏನು ಅನಿಸುತ್ತೆ, ಎಷ್ಟು ಟೈಮ್ ಹೋಗಿಬಿಡುತ್ತಾ ಅನಿಸ್ಬಿಡುತ್ತೆ. ಎಷ್ಟೋ ಟೈಮ್ ಹೋಗಿ ವೇಸ್ಟ್ ಆಯ್ತಲ್ಲ, ಹಾಗಾಗಬಾರ್ದು. ನಮ್ಮ ಪ್ರಕಾರ ಏನದು, ಎಲ್ಲೋ ಹೋಗಿ ಬರೋ ಕೆಲಸ ಇದೆ, ಪಾಠ ಇದೆ, ಅದೇನಾಗಿದೆ ಎರಡರಲ್ಲಿ ಈಗ ಮಿಸ್ ಮಾಡಿ ಅದು ಹೋಯ್ತದ, ಆ ಕಾನ್ಸೆಪ್ಟ್ ಬಿಟ್ಬಿಡ್ತೀವಿ ನಾವು. ಪ್ರತಿ ದಿವಸ ಜ್ಞಾನಾರ್ತಿ ಒಂದು ಸ್ಟೆಪ್ ಮುಂದೆ ಹೋಗ್ತಾನೆ ಇರಬೇಕು. ಒಂದೊಂದು ಪದ ಮುಂದೆ ಹೋದರೂ ಕೂಡ ಸಾಧನೆ ಮುಂದೆ ಹೋಗ್ತಾ ಇರುತ್ತೆ. ಒಂದು ಹೆಜ್ಜೆ ಅಂಥೇಳಿ ಪದ ಅಂದರೆ ಹೆಜ್ಜೆ ಇದ್ದಾಗ, ಒಂದು ಹೆಜ್ಜೆ ಹೋದಾಗೆ ಇರ್ತಾರೆ ಯಾವಾಗಲೂ ಕೂಡ. ಅದು ಮಾಡ್ತಾ ಇಲ್ಲ, ನಮಗೆ ಅರ್ಥ ಆಗುತ್ತದ. ಎಷ್ಟೋ ಸರ್ತಿ ಅನಿಸುತ್ತೆ ಇವತ್ತಿನ ಸೌಲಭ್ಯ ಎಷ್ಟಿದೆ ಇವತ್ತಿನ ಕಾಲಕ್ಕೆ ಅಂತ ಹೇಳಿದರೆ, ಓದು ಬರೆಯೋರಿಗಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಪಯೋಗ ಮಾಡ್ಕೊಳ್ಳೋಕ್ಕೆ ನಾವು ಮಾಡ್ತಾ ಇಲ್ಲ ಅಷ್ಟೇ ಹೊರತು, ಮಾಡಿಕೊಂಡ್ರೆ ವಂಡರ್ಸ್ ಮಾಡ್ಬೋದು. ಯೋಗ್ಯತೆ ಇಲ್ಲ ಅಂತಲ್ಲ, ಮನಸ್ಸಿಲ್ಲ. ಬೇರೆ ಕಡೆ ಯಾಕೆ ಮಾಡ್ತಾರೆ ಹಾಗಿದ್ದರೆ? ಬೇರೆ ಕಡೆ ಬರ್ತಾರೆ ಅದೇ ಟೈಮನ್ನ. ಯಾಕೆ ಬೇಕಿದೆ, ಅದು ಸತ್ಯ ತಕ್ಷಣ ಫಲ ಕಾಣೋದಿಲ್ಲ ಅಂತಂದರೆ ಮಾಡೋದು ಬೇಕು. ಅದು ಯಾವ್ದು ಪ್ರಯಾರಿಟಿ ಗೊತ್ತಿಲ್ಲ ಅವರಿಗೆ. ಪ್ರಯಾರಿಟಿ ಗೊತ್ತಿಲ್ಲದ ಅಂದರೆ ಎಲ್ಲರೂ ಬದುಕೋದು ಅಷ್ಟೇ. ಎಲ್ಲ ಜ್ಞಾನಿಗಳ ಆಯಸ್ಸು ಎಲ್ಲ ಕಲಿಯುಗದಲ್ಲಿ ಎಲ್ಲರೂ ಬೋರಲೆಸ್ ಅಷ್ಟೇ ಇರ್ತದೆ. ಅವರು ಹೆಚ್ಚು ಇಷ್ಟಿದ್ದರೂ ಇರೋದಿಲ್ಲ ಜಾಸ್ತಿ ದಿವಸ. ಅಷ್ಟು ಎಷ್ಟು ಸಾಧನೆ ಮಾಡಿರ್ತಾರೆ ಅವ್ರು ಬರೋದು ಸಾಧನೆ ಮಾಡ್ತಾರೆ. ಸಾಧನೆ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಅಂತ ಹೇಳಿದರೆ, ಓದಲ್ಲ ಕೆಲವೊಂದು ಕೂಡ ಓದೋದಿಲ್ಲ ಅಂದರೆ ತಪ್ಪಾಗೋದಿಲ್ವಾ? ತಪ್ಪೇ. ರಾಯರು ಆ ಕಾಲಕ್ಕೆ ಎಷ್ಟು ಬರೆದ್ರು ಇವತ್ತಿನ ಕಾಲಕ್ಕೆ ಇನ್ನೂ ಎಲ್ಲ ಪ್ರಿಂಟ್ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಅವ್ರು ಆ ಕಾಲಕ್ಕೆ ಒಬ್ಬರೇ ಬರೆದಷ್ಟನ್ನು ಎಲ್ಲ ಮಠ ಸೇರಿಸಿ ಇನ್ನೂ ಪ್ರಿಂಟ್ ಮಾಡಿಲ್ಲ ಪೂರ್ತಿ. ಇನ್ನೂ ಪ್ರಿಂಟ್ ಆಗಿದ್ರೆ ಉಳ್ಕೊಂಡಿದೆ ಅಂದರೆ ಎಷ್ಟು ಆಶ್ಚರ್ಯ ಆಗೋದಿಲ್ಲ. ಪ್ರಯತ್ನ ಮಾಡೋದಿಲ್ಲ ಅಂತಾರೆ. ಏನೂ ಕಷ್ಟ ಇಲ್ಲ. ಅವರೊಬ್ಬರೇ ಕೆಲಸ ಮಾಡಬೇಕಾಗಿತ್ತು. ಎಷ್ಟೋ ಸೇರಿ ಮಾಡ್ಬೋದು. ಇವನ್ನು ಸೇರಿದ್ರೆ ತಾನೇ ಮಾಡೋದು. ಉಪಾಸೀತ ಹರಿಂ ನಿತ್ಯಂ
ಗುಣೈರೇವ ಸಯೋಗ್ಯತಃ. ಗುಣ ಒಂದು, ಸಯೋಗ್ಯತ ಅದಕ್ಕೂ ಇವ ಸೇರಿಸ್ಕೋಬೇಕು, ನಿತ್ಯಂಗೂ ಸೇರಿಸ್ಕೋಬೇಕು, ಪ್ರತಿಯೊಂದಕ್ಕೂ ಸೇರಿಸ್ಕೋಬೇಕು. ಆಗ ಕರೆಕ್ಟಾಗ ಬ್ರಹ್ಮ ಸರ್ವಗುಣೈಶ್ಚೈವ ಕ್ರಿಯಾ ಸಾಮಾನ್ಯತಶ್ಚಗೀಹಿ. ಗುಣಸಾಮಾನ್ಯತೆ ಬಂದ್ಬಿಟ್ಟಿದೆ. ಸಾಮಾನ್ಯತೋ ಅದು ಅಲ್ಲಿ ಹಾಗೆ ಅದು ಏನು ಮೋಸ ಆಗಿಲ್ಲ, ಸರಿ ಫೈತ್ಫುಲ್ಲ ಮಾಡಿದ್ದಾರೆ ರುದ್ರು. ಅದೇ ಹೇಳ್ತಿರೋದು, ಯಥಾವತ್ತ ಮಾಡಿದ್ದಾರೆ ಅಂತ. ದ್ರವ್ಯ ಸಾಮಾನ್ಯತಃ ಪರೇ. ಕೆಲವರು ಸರ್ವಗುಣ ಸರ್ವಕ್ರಿಯೆ ಎಲ್ಲ ಸೇರ್ಕೊಂಡು ಹೋಯಿತು. ಅಲ್ಲಿ ಬ್ರಹ್ಮದೇವರು, ವಾಯುದೇವರು, ಪುರುಷ ರುಜುಗಳು, ಆಮೇಲೆ ಸ್ತ್ರೀ ರುಜುಗಳು, ಗೀಹಿ ಅಂದರೆ ಸರಸ್ವತಿ ಭಾರತೀಯರೆಲ್ಲ ಬಂದರು. ಅವರು ಒಂದು ಸ್ವಲ್ಪ ಕಡಿಮೆ ಆಯಿತು. ಗುಣಸಾಮಾನ್ಯತೆ ಮಾತ್ರ ರುದ್ರದೇವರು, ದ್ರವ್ಯ ಸಾಮಾನ್ಯತೆ ಕೆಲವರು, ಎಲ್ಲ ಡೌನ್ ಆಗ್ತಾ ಬರುತ್ತೆ. ಇದು ಯಾವದಧಿಕಾರಾಧಿಕರಣ ಮುಂದೆ ಒಟ್ಟು ಹೇಳ್ತಾರೆ. ನಿಮ್ಗೆ ಎಷ್ಟು ಅಧಿಕಾರ ಇದೆ ತಿಳ್ಕೊಬೇಕು ಫಸ್ಟು. ಇವತ್ತು ಈ ವರ್ಷಕ್ಕೆ ಎಷ್ಟು ಓದಬೇಕು, ಫಸ್ಟ್ ಇಯರ್ ಕೋರ್ಸ್ ಇಷ್ಟೇ ಇರ್ತದೆ, ಅಷ್ಟಕ್ಕೆ ಫುಲ್ ಪ್ರಯತ್ನ ಹಾಕಬೇಕು. ಅದನ್ನು ಮಾಡದೆ ಹೋದರೆ ತಪ್ಪು. ಅದು ಯೋಗ್ಯತೆ. ಪ್ರಿಸ್ಕ್ರೈಬ್ ಟೆಸ್ಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ನಾವು ಇದರಲ್ಲೂ ಮಾಡ್ಕೋಬೇಕು. ಈ ವರ್ಷ ಇಷ್ಟು ಓದಬೇಕು ಅಂತ ಸಿಲೆಬಸ್ ಹಾಕ್ಕೊಂಡ್ರೆ ಮುಸ್ಲಕ್ಕೆ ಬರುತ್ತೆ. ಸಿಲೆಬಸ್ಸೇ ಇರೋದಿಲ್ಲ ಅಂತ ಹೋಯ್ತಾರೆ. ವಿಶೇಷೋ ದೇವತಾದೀನಾಂ ಅಧಿಕಾರ ವಿಶೇಷೇಣ ಭಕ್ತಿಜ್ಞಾನ ಸುಖಾದಿಭಿ ವಿಶೇಷೋ ದೇವತಾದೀನಾಂ. ದೇವತಾ ತಾರತಮ್ಯ ಅಂದರೆ ಏನು ಅರ್ಥ ಹೇಳ್ತಾರೆ. ಮತ್ತು ಸಿಂಪಲ್ಲಾಗಿ ಗರುಡಶೇಷ ರುದ್ರರಿಗಿಂತ ವಾಯುದೇವರು ಪುರುಷರಲ್ಲಿ ಅವರು ಶ್ರೇಷ್ಠ ಅಂತ ಹೇಳಿದರೆ ಇವರ ಜ್ಞಾನ ಇವರ ಎಲ್ಲ ಜಾಸ್ತಿ ಇರುತ್ತೆ ಅಂತ ಅರ್ಥ. ಕೆಲಸ ದೊಡ್ಡದು ಅಂತ ಎಲ್ರಿಗೂ ಅರ್ಥ ಆಗೋದಿಲ್ಲ. ಸಂಬಳ ಎಷ್ಟು ಅಂತ ಕೇಳ್ತಾರೆ. ಒಂದು 10,000 ಅವನು ದೊಡ್ಡ ಕೆಲಸ ಭಾರಿ ಬುದ್ಧಿವಂತ ಅಂತ ಅದು ನೋಡಿ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ತಾರತಮ್ಯ ಅಂದರೆ ಸುಮ್ಮನೆ ಲಿಸ್ಟ್ ಹಾಕಿದ್ದಲ್ಲ ಅದು. ಅವ್ರ ಯೋಗ್ಯತೆಯಲ್ಲಿ ಹಾಗಿರ್ತಾರೆ. ಜ್ಞಾನವೂ ಹಾಗೇ ಇರುತ್ತೆ, ಭಕ್ತಿನೂ ಹಾಗೇ ಇರುತ್ತೆ. ಎಲ್ಲ ಗುಣಗಳು ಪ್ರೊಪೋರ್ಷನೇಟಾಗಿ ಏನಾಗಿರುತ್ತೆ, ಅದು ಜಾಸ್ತಿ ಆಗಿರುತ್ತೆ. ಇದು ತಾರತಮ್ಯದ ಅರ್ಥ ಇದೆ. ಸುಮ್ಮನೆ ಹೆಸರು ಚೇಂಜ್ ಮಾಡೋದಲ್ಲ ಅದು. ಅದು ತಕ್ಕಂತೆ ಬೇಲಿ ಆಗ್ತಾ ಹೋಗುತ್ತೆ. 60-40 ಒಂದು ಅರ್ಥ ಇದೆ, 50-80 ಒಂದು ಅರ್ಥ ಏನೋ ಅರ್ಥ ಆಗಲ್ಲ. ಈಗ ಆ ಥರ ಅರ್ಥ ಹಾಗೆ ಏರಿಯಾ ತಕ್ಷಣ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಇವರ ಸಾಧನೆ ಏರಿಯಾ ಜಾಸ್ತಿ ಆಗಿಬಿಡುತ್ತೆ. ಅಧಿಕಾರಿ ವಿಶೇಷೇಣ ಭಕ್ತಿಜ್ಞಾನ ಸುಖಾದಿಭಿ ವಿಶೇಷೋ ದೇವತಾದೀನ. ದೇವತೆಗಳು ಯಾವಾಗಲೂ ನಮಗಿಂತ ಭಾರಿ ಮೇಲಿರ್ತಾರೆ. ಮೋಕ್ಷೇ ಚೈವ, ಮೋಕ್ಷದಲ್ಲೂ ಹಾಗೆ ಮೇಂಟೈನ್ ಆಗುತ್ತೆ. ಇಲ್ಲಿ ಮೋಕ್ಷದಲ್ಲಿ ಇಲ್ಲಿರೋದೆಲ್ಲ ಹಾಗೆ ಶಿಫ್ಟ್ ಆಗುತ್ತಾರೆ. ನಾನು ಹೇಳಿದ ಒಳ್ಳೆ ಕೆಲಸದಲ್ಲಿದ್ದ ರಿಟೈರ್ ಆಯಿತು, ಪೆನ್ಷನ್ ಬರುತ್ತೆ ಅಂದರೆ ಪ್ರಪೋರ್ಷನೇಟು. ಕಡಿಮೆ ಕೆಲಸದಲ್ಲಿದ್ದ ಅಂದರೆ ಪೆನ್ಷನ್ ಕೂಡ ಕಡಿಮೆ ಪ್ರಪೋರ್ಷನ್, ಎಲ್ಲರಿಗೂ ಈಕ್ವಲ್ ಕೊಡಬೇಕು ಅಂತಿಲ್ಲ, ನ್ಯಾಚುರಲ್. ಓಂ ಅಕ್ಷರಥೀಯಾಂತು ಅವಿರೋಧ ಸಾಮಾನ್ಯ ತದ್ಭಾವಾಭ್ಯಾಂ ಮತ್ತು ಔಪಸದವತ್ ತದುಕ್ತಂ. ಅದು ಅವು ಎಲ್ಲೋ ಹಾಕಿ ಎಲ್ಲೋ ಪ್ರಿಂಟ್ ಮಾಡಿದ್ದಾರೆ. ಅಕ್ಷರಥೀಯಾಂತು ಅವಿರೋಧ ಸಾಮಾನ್ಯ ತದ್ಭಾವಾಭ್ಯಾಂ ಔಪಸದವತ್ ತದುಕ್ತಂ. ನತಾವತಾ ವಿರೋಧೋಸ್ತಿ ನಿರ್ದೋಷತ್ವಾತ್ ಸಮಸ್ತಶಃ ಆಭಾಸತ್ವಾತ್ ಪರೇಷಾಂ ತತ್ ಅವರಾಣಾಂಚ ಸರ್ವಶಃ. ಯತೋ ಅವರಾಣಾಂ ಸರ್ವೇಪಿ ಗುಣಾ ಸರ್ವಾ ಕ್ರಿಯಾ ಅಪಿ ನಿಯಮೇನೈವ ಪೂರ್ವೇಷಾಂ ಸುಪ್ರಸಾದ ನಿಬಂಧನಾಃ ಅತಃ ಸಚ್ಛಿಷ್ಯವತ್ತೇಷಾಂ ತೈವೇಶ್ಯಾದಿ ಕಥಂಚನ. ಎಷ್ಟು ವಿಷಯ ಬರುತ್ತೆ ನೋಡಿದರೆ. ಅಕ್ಷರಥೀಯಾಂತ ವಿರೋಧ ಸಾಮಾನ್ಯ ತದ್ಭಾವ ಅಭಾವಾಭ್ಯಾಂ ಔಪಸದವತ್ ನತಾವತಾ ವಿರೋಧೋಸ್ತಿ ನಿರ್ದೋಷತ್ವ ಸಮಸ್ತಶಃ. ಇಲ್ಲಿ ಶುರುವಾಯ್ತು. ಹಾಗಿದ್ರೆ ಪರಸ್ಪರ ವಿರೋಧ ಬಂದರೆ ತಾರತಮ್ಯ ಒಪ್ಕೊಳ್ಳದೆ ಹೋಗ್ಬಿಟ್ರೆ, ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ ತಾರತಮ್ಯ ಅಂದರೆ ಹೆಚ್ಚು ಮೇಲು ಕೀಳು ಬರುತ್ತಲ್ಲ. ಮೇಲು ಕೀಳು ಅಂತ ಇರಬಾರ್ದು. ಮೇಲು ಕೀಳು ಬಂದ ತಕ್ಷಣ ಏನು ಶುರುವಾಗುತ್ತೆ, ಮೇಲಿನವ್ರ ಮೇಲೆ ಕಡಿಮೆ ಸಿಟ್ಟು, ಇವರಿಗೆ ಅವಜ್ಞ, ನನ್ನಷ್ಟಿಲ್ಲ ಅಂತ ಅವಮಾನ ಅವರಿಗೆ, ಇವರಿಗೆ ಬಗ್ಗೆ ಅಸೂಯೆ ಬರುತ್ತಲ್ಲ. ಸಾಮ್ಯ ಒಪ್ಕೊಂಡ್ಬಿಟ್ರೆ ಸಮಸ್ಯೆನೇ ಇರೋದಿಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಬರೋದಿಲ್ಲ. ನತಾವತಾ ವಿರೋಧೋಸ್ತಿ ನಿರ್ದೋಷತ್ವ ಸಮಸ್ತಶಃ. ದೋಷ ಇಲ್ಲ ಅಂದಮೇಲೆ ಏನಿಲ್ಲ, ವಿರೋಧ ಬರೋ ಚಾನ್ಸೇ ಇಲ್ಲ. ಆಭಾಸತ್ವಾತ್ ಪರೇಷಾಂ ತತ್ ಅವರಾಣಾಂಚ ಸರ್ವ. ಉಳಿದವರೆಲ್ಲ ಯಾರವರು? ಆಭಾಸ, ಪ್ರತಿಬಿಂಬರು ಉಳಿದವರೆಲ್ಲ ಕೂಡ. ಪ್ರತಿಬಿಂಬಕ್ಕೆ ಬಿಂಬದ ಮೇಲೆ ಏನು ಬರಲ್ಲ, ಡೆಸ್ಟ್ರಾಗಿ ಹೋಗ್ಬಿಡುತ್ತೆ. ಬೆಂದ ಮೇಲೆ ದ್ವೇಷ ಮಾಡಿಕೊಂಡ್ರೆ ಆಗೋದಿಲ್ಲ. ಯಾತಕ್ಕೆ ಈ ಎಲ್ಲ ಶ್ಲೋಕ ಬರ್ತಬಿಟ್ಟು ಸರಿಯಾಗಿ ಓದಬೇಕು ಇದನ್ನು. ಯಥೋ ಅವರಾಣಾಂ ಸರ್ವೇಪಿ ಗುಣ ಸರ್ವಾ ಕ್ರಿಯಾ ಅಪಿ. ಅವರು ಅಂದರೆ ಕಡಿಮೆಯವರು, ಉತ್ತಮರು ಅಂದರೆ ಮೇಲಿನವರು. ಅವರಿಂದ ಏನು ಕಡಿಮೆಯವರು ಇರ್ತಾರೆ, ಅವರು ಎಲ್ಲ ಗುಣಗಳು ಕೂಡ ಎಲ್ಲ ಕಾರ್ಯಗಳು ಕೂಡ ನೇಮೇನೈವ ಪೂರ್ವೇಶಾಂ ಸುಪ್ರಸಾದ ನಿಬಂಧನ. ಮೇಲಿನವರ ಅನುಗ್ರಹದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನಮಗೆ ಗೊತ್ತಿಲ್ಲ. ನಮಗೆ ಇಷ್ಟು ಗೊತ್ತು, ದೇವ್ರ ಪ್ರತಿಬಿಂಬ ನಾವು ಇಷ್ಟು ಗೊತ್ತಿದ್ರೆ ಪುಣ್ಯ. ಅದು ಮುಂದಿದೆಯಲ್ಲ ಅಷ್ಟೇ ಅಲ್ಲ, ಮೇಲಿನವರು ಬಿಂಬ, ನಾವು ಪ್ರತಿಬಿಂಬ, ಕೆಳದರೆ ನಾವು ಬಿಂಬ. ಈ ವ್ಯವಸ್ಥೆ ಇದೆ. ಅದು ಡಿಪೆಂಡೆಂಟೇ ಎಲ್ಲ ಕೂಡ. ಬಿಂಬದಲ್ಲೂ ಕೂಡ ಪ್ರತಿಬಿಂಬದಲ್ಲೂ ಏನಿದೆ, ಮತ್ತು ಪ್ರತಿಬಿಂಬ ಭಾವ ಇದೆ. ಆದ್ದರಿಂದ ನಾವು ಏನೇ ಉದ್ಧಾರ ಆಗಬೇಕಾದ್ರೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗಿರ್ತೇವೆ? ನಮಗಿಂತ ಮೇಲಿನವರ ಮೇಲೆ, ಉತ್ತಮರ ಮೇಲೆ ಡಿಪೆಂಡ್ ಆಗಿರ್ತೇವೆ. ದ್ವೇಷ ಮಾಡಿದ್ರೆ ಏನಾಗುತ್ತೆ, ಅಲ್ಲಿಗೆ
ಎಲ್ಲ ನಾಶ ಆಗಿಬಿಡೋದು. ಆದ್ದರಿಂದ ಸಾಧ್ಯ ಇಲ್ಲ. ನೇಮೇನ ಇವತ್ತು ಆಫೀಸರ್ ಸೀನಿಯರ್ ದ್ವೇಷ ಮಾಡಿ ಮನೆಯಲ್ಲಿ ಗೊತ್ತಾಗಲ್ಲ, ಇದು ಆಫೀಸಲ್ಲಿ ಗೊತ್ತಾಗುತ್ತೆ. ಏನು ಮಾಡ್ತಾರೆ ಅವರು? ಕತೆ ಮುಗಿತೀವಿ ಒಂದು ಇಲ್ಲ, ಟ್ರಾನ್ಸ್ಫರಿಂದ ಶುರುವಾಗಿರುತ್ತೆ. ಮೊದಲು ಬಯಸ್ಕೊತಾನೆ, ನೋಟಿಸ್ ಬರುತ್ತೆ, ಒಂದೊಂದು ಶುರುವಾಗುತ್ತೆ. ಬರೀ ಟ್ರಾನ್ಸ್ಫರು ತೀರಪ್ಪ ಸಹ ಡಿಸ್ಮಿಸ್ಸು ಮಾಡ್ತಾರೆ. ಅತಃ ಸಚ್ಚಿಷ್ಯವತ್ತೇಶ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಗುರುವಿಗೆ ಭಾರಿ ಸನ್ಮಾನ ಆಯಿತು ಅಂತ ತಿಳ್ಕೊಳ್ಳಿ, ಶಿಷ್ಯರಿಗೆ ದುಃಖ ಆಗುತ್ತಾ? ಏನಾಗುತ್ತಾ? ಆದರೂ ಅದು ಏನಾಗುತ್ತಾ? ಜೊತೆಗೆ ಖುಷಿ ಆಗುತ್ತೆ, ನಮ್ಮ ಗುರುಗಳಿಗೆ ಆಯಿತು ಅನ್ಕೋತಾರ ಇಲ್ಲೋ? ಆ ರೀತಿಯೇ. ಸೊ ಕೆಳಗಿದವರೆಲ್ಲ ಏನು ಮೇಲಿನವರಿಗೆ? ಶಿಷ್ಯರು. ನಾವು ಪಾಠ ಓದಿದ್ರೆ ಶಿಷ್ಯರು ಅಷ್ಟೇ ತಿಳ್ಕೊಂಡ್ಬಿಡಬಾರ್ದು. ಪಾಠ ಓದಲಿ ಬಿಡಲಿ, ನಮಗಿಂತ ಕೆಟಗರಿ ಏನದು? ನಮ್ಮಲ್ಲಿ ಕಾಮನ್ ಸೆನ್ಸ್ ಅದು. ಅಥವಾ ಸ್ಕೂಲಲ್ಲಿ ಯಾವುದೋ ಸಬ್ಜೆಕ್ಟ್ ಇರುತ್ತೆ, ಓದ್ತಿರ್ತಾನೆ. ಬೇರೆ ಸಬ್ಜೆಕ್ಟ್ ಅವರು ಸಾರ್ ಅಂತ ಕರೆಯೋದಿಲ್ಲ, ಅಲ್ಲ ಅವ್ರನ್ನ ಸಾರ್ ಅಂತಾನೆ ಕರೆಯೋದು. ನಮ್ಮ ಕಾಲೇಜ್ ಮೆಸ್ಟ್ರು ಅಂತಲೇ ಕರೀತಾರೆ, ಹುಳು ಮೆಸ್ಟ್ರು ಅಂತ ಕರೀತಾರೆ ಹೊರತು ನನ್ನ ಫ್ರೆಂಡ್ ಅಂತ ಕರೆಯೋದಿಲ್ಲ. ಅದೇ ರೀತಿಯೇ ಪಾಠ ಮಾಡಲಿ ಬಿಡಲಿ, ಲೆಕ್ಚರರ್ ಹೇಗೋ ಗುರುಗಳು ಗುರುಗಳೇ ಹಾಗೆ. ನಮ್ಗೆ ಅದು ಹೋಗಿಬಿಟ್ಟಿದೆ. ನಮ್ಮ ಗುರುಗಳು ಮಾತ್ರ ಇವರು ಅಷ್ಟೇ ಅಲ್ಲ. ನಮ್ಮ ಗುರುಭಕ್ತಿ ಹೇಗೆ ಪ್ರೂವ್ ಮಾಡಬೇಕಾದ್ರೆ ಬಿಡಿದವ್ರನ್ನ ಬೈದರೆ ಗುರುಭಕ್ತಿ ಕನ್ಫರ್ಮ್ ಆಗ್ತದೆ ಅಂತೇಳಿ. ತಪ್ಪದು. ಏನಾಗಿರ್ಬೇಕಲ್ಲಿ? ಅದಕ್ಕೆ ಪೋಷಕವಾಗಿರ್ಬೇಕು, ಯಾವಾಗ ಪೂರಕವಾಗಿರ್ಬೇಕು. ನಮ್ಮ ಲೌಕಿಕ ಮಚ್ಚ ಬೆಟರ್. ಅಧ್ಯಾತ್ಮಕ್ಕೆ ತೊಗೊಂಡ್ಬಿಟ್ರೆ ಲೌಕಿಕದಲ್ಲಿ ಸಾಮಾನ್ಯ ಇವೆಲ್ಲ ಕಡಿಮೆ. ಇವತ್ತು ದುಡ್ಡು ಕಾಸಿನ ಬಗ್ಗೆ ಮಾತ್ರ ಸ್ವಲ್ಪ ಬರುತ್ತೆ ಹೊರತು ಉಳಿದವ್ರ ಬಗ್ಗೆ ಅಷ್ಟು ಅಸೂಯೆ ಬರೋದಿಲ್ಲ. ಕಾಲೇಜಲ್ಲಿ ಇರ್ತಾರಲ್ಲ ಅಂತ ಅಸೂಯೆ ಭಾಳ ಕಡಿಮೆ. ಅದು ತಮ್ಮ ಸಂಬಂಧಪಟ್ಟವ್ರ ಬಗ್ಗೆ ಮಾತ್ರ ಇರೋದು. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಏನಂತ ಕೇಳಿದರೆ ಅಸೂಯೆ ತುಂಬ ತುಂಬ್ಕೊಂಡ್ಬಿಟ್ಟಿರೋದು. ಅದಕ್ಕೆ ನಿರ್ಮತ್ಸರಾಣಾಂ ಸತಾಂ ಅಂತ ಒತ್ತಿ ಹೇಳ್ತಾರೆ. ಅತಃ ಸಚ್ಚಿಷ್ಯವತ್ತೇಷಾಂ ನೈವೇರ್ಷಾಧೀಕ ಅದಕ್ಕೆ ಸಚ್ಚಿಷ್ಯ ಅಂತ ಪದ ಸೇರಿಸಿದರು. ಕೆಲವು ಶಿಷ್ಯರು ಅಂಥವ್ರು ಇರ್ತಾರೆ ಅಂದರೆ ಅಯ್ಯೋ ನಮಗಾಗಬಾರ್ದಾಗಿತ್ತಾ ಅಂತ ಅಂಥವ್ರು ಇರ್ತಾರಾದ್ರಿಂದ ಸಚ್ಚಿಷ್ಯ ಅಂತ ಪದ ಹಾಕಿದರು. ಒಳ್ಳೆಯ ಶಿಷ್ಯರಿಗೆ, ತಮ್ಮ ಗುರುಗಳಿಗೆ ತಮಗಿಂತ ಹೆಚ್ಚು ಮರ್ಯಾದೆ ಇತ್ಯಾದಿ ಸಿಕ್ಕರೆ ಏನನ್ನೋದಿಲ್ಲ, ಅವರು ಸಂತೋಷ ಪಡ್ತಾರೆ ಹೊರತು ದುಃಖ ಪಡೋದಿಲ್ಲ. ಅವ್ರಿಗೆ ಅವನ ಮದ್ದು ಕರೀರಿ ಹೀಗೆ ಮಾತಾಡ್ತಾರೆ ಹೊರತು ತಮ್ಮನ್ನು ಕರ್ಕೊಳ್ಳೋದಿಲ್ಲ. ಇದು ಸಹಜವಾದ ಗುಣ. ಇದು ಗುರವು ಸಚ್ಚಿಷ್ಯಸ್ಯ ಇವ ಇತ್ಯರ್ಥ. ಯತಚ್ಚ ಉತ್ತರತ್ವ ಸ್ಫುಟೀಕರಿಷ್ಯತಿ ಆಚಾರ್ಯ. ಮುಂದೆ ಇನ್ನೂ ಸ್ಫುಟ ಮಾಡ್ತಾ ಇದ್ದೆ, ಟೀಕಾರಾಯರು ಬರೀತಾರೆ. ಮುಂದೆ ಇದೆಲ್ಲ ಇಲ್ಲೇ ಬರುತ್ತೆ ಅದೆಲ್ಲ. ತತ್ರಾದ್ಯಂ ಮತಂ ನಿರಾಕರೋ ನಚೈತಿ ನಚ ಸಂಸಾರಿ ದೇವಾನಾಂ ಕಾಲ ಏತ್ತಾ ಪರಾಯಿಮೆ. ಇದಿಷ್ಟು ಒಂದು ಘಟ್ಟ ಆಯ್ತು. ಈಗ ಮುಂದಿನ ನಾಳೆ